ಒಂದೇ. ಇದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ABCD ಯಲ್ಲಿ AB ಪಾದ, DE ಎತ್ತರ, ಆದ್ದರಿಂದ ಇದರ ವಿಸ್ತೀರ್ಣ ಪಾದ ಇಂಟು ಎತ್ತರ. ತ್ರಿಭುಜ ABC ನಲ್ಲಿ CD ಎತ್ತರವಾಗಿದೆ, AB ಪಾದವಾಗಿದೆ, ಆದ್ದರಿಂದ ತ್ರಿಭುಜ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಇದು ವೃತ್ತ. ವೃತ್ತದ ಸುತ್ತಳತೆ 2πr. ಈ ಸುತ್ತಳತೆಯನ್ನು 2 ಸಮಭಾಗ ಮಾಡಿದಾಗ πr ಎಂದು ಆಗುತ್ತದೆ. πr ಅನ್ನು ಈ ಆಯತದ ಉದ್ದ ಎಂದು ತಿಳಿದುಕೊಳ್ಳೋಣ. ಇದು ವೃತ್ತದ ತ್ರಿಜ್ಯ. ವೃತ್ತದ ತ್ರಿಜ್ಯವನ್ನು ಈ ಆಯತದ ಅಗಲವೆಂದು ತಿಳಿದುಕೊಳ್ಳೋಣ. ಆದ್ದರಿಂದ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಉದ್ದ πr, ಅಗಲ r. ಆದ್ದರಿಂದ ಆಯತದ ವಿಸ್ತೀರ್ಣ 2πr². ಈಗ ಎರಡು ವಿಸ್ತೀರ್ಣಗಳು ಸಮನಾಗಿವೆ ಇಲ್ಲವೇ ಎಂದು ಪರೀಕ್ಷಿಸೋಣ. ಈ ಎಲ್ಲ ವೃತ್ತದ ಭಾಗಗಳನ್ನು ಈ ಆಯತದಲ್ಲಿ ಅಳವಡಿಸಿದಾಗ ಈ ವೃತ್ತದ ಎಲ್ಲ ಭಾಗಗಳನ್ನು ಈ ಆಯತದಲ್ಲಿ ಅಳವಡಿಸಿದ್ದೇನೆ. ಆದ್ದರಿಂದ ಎರಡು ವಿಸ್ತೀರ್ಣಗಳು ಸಮನಾಗಿವೆ. ಆದ್ದರಿಂದ ವೃತ್ತದ ವಿಸ್ತೀರ್ಣ πr².